ಓ ಸಖತ್ತಾಗಿದೆ ಸರ್. ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಮೇಡಮ್, ಸಿಹಿ ಅಂದ್ರೆ ಭಯಂಕರ ಸಿಹಿ, ಸಕ್ಕರೆ ಪಾಕದಲ್ಲಿ ಹಾಕದಂಗೆ ಇರ್ತದೆ. ಎರಡನೇದು ಪೀಲಿಂಗ್ ಮಾಡ್ಬೋದು, ಉಗುರಲ್ಲಿ ತೆಗಿಯೋ ಕಿತ್ಲೆ ಹಣ್ಣು ಅಂತಾರೆ, ಚೈನೀಸ್ ಮ್ಯಾಂಡ್ರಿನ್. ಇದು ಎಷ್ಟು ಇಳುವರಿ ಕೊಡ್ತದೆ ಅಂದರೆ ನಾವು ಕೂದು ಸಾಕಾಗ್ಬಿಟ್ಟಿದೆ ನನಗೆ. ಚೈನೀಸ್ ಮ್ಯಾಂಡ್ರಿನ್ ಅದು ತಿಂದು ನೋಡಿ. ಇನ್ನು ನೇರಳೆನೂ ಅಷ್ಟೇ, ಈ 10-12 ಅಡಿ. ಸೊ ಎಲ್ಲ ಕಾಯಿ ಕೈಗೆ ಸಿಕ್ಕೋದು. ಈಗ 30 ಅಡಿ 40 ಅಡಿ ನೇರಳೆ ಮಾಡ್ಕೊಂಡು ಕೂತಿದ್ರು ಕೂಯೋರು ಯಾರು? ಪಾತಿ ಮಾಡೋದು, ಗೊಬ್ಬರ ಹೊರ್ಕೊಂಡು ಬರೋದು. ಗೊಬ್ಬರ ₹1 ಖರ್ಚಾಗಿದ್ರೆ ಈ ಲ್ಯಾಬರ್ಗೂ ಈ ಪಾತಿ ಮಾಡೋದಕ್ಕೂ ₹5-8 ಖರ್ಚಾಯ್ತದೆ. 99% ಆಫ್ ದ ನರ್ಸರೀಸ್ ಯಾರಿಗೂ ಮದರ್ ಆರ್ಚಿಡ್ಡೇ ಇಲ್ಲ. ನಂದು ನರ್ಸರಿ ಸ್ಟಾರ್ಟ್ ಮಾಡಿರೋದು 2 ವರ್ಷ ಆಯಿತು, ಬಟ್ ನಂದು ಮದರ್ ಬ್ಲಾಕ್ ಯಾವತ್ತು 10 ವರ್ಷದಿಂದ. ನಮ್ಮದು ನರ್ಸರಿ ಡಿವಿಷನ್ ಒಂದಿದೆ. ಸೊ ನಾನು ಸುಮಾರು ದೇಶದಿಂದ ಎಲ್ಲ ವಿವಿಧ ಗಿಡಗಳು ತಂದು ಇಲ್ಲಿ ಬೆಳೆದು ಪ್ರಯೋಗ ಮಾಡಿ ಅದು ರೈತರಿಗೆ ಹೆಂಗೆ ಅನುಕೂಲ ಆಗುತ್ತೆ, ಏನು ಕಷ್ಟಗಳಿದೆಯಲ್ಲ ತಿಳ್ಕೊಂಡು ಆಮೇಲೆ ಆ ವೆರೈಟಿನೇ ರಿಲೀಸ್ ಮಾಡ್ತೀನಿ. ಸೊ ಅದು ಕಸಿಗೋಸ್ಕರ ಮದರ್ ಆರ್ಚರ್ಡ್ ಥರನೂ ಆಗುತ್ತೆ, ಪ್ಲಸ್ ಟ್ರಯಲ್ಗೂ ಗೊತ್ತಾಗುತ್ತೆ ರೈತರಿಗೆ ಉಪಯೋಗ ಇದೆಯೋ ಇಲ್ವಾ ಅನ್ನೋದು. ಸೊ ಇಲ್ಲಿ ನೋಡ್ಬೋದು, ಇದು ಎಲ್ಲ ಟೆರ್ರಸ್ ಗಾರ್ಡನಿಂಗ್ ಬೇಕಾಗಿರೋ ನಿಂಬೆ ಗಿಡಗಳು ಬೆಳೀತಾ ಇದ್ದೀವಿ. ಇನ್ನೊಂದು 6 ತಿಂಗಳಲ್ಲಿ ವಿತ್ ಫಲ ನಿಂಬೆಕಾಯಿ ಸಮೇತನೇ ಇರೋ ಗಿಡಗಳು ಕೊಡೋಕ್ಕೆ ಇದು ರೆಡಿ ಮಾಡ್ತಾಯಿದ್ದೀನಿ. ನೀವು ಆ ಕಡೆ ನೋಡ್ತಾ ಇರೋದು ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ ಟ್ರೀಸು. ಈಗ ಇಲ್ಲಿ ಗ್ಯಾಪ್ ಬಂದಿದ್ದೇನೆಂದರೆ, ಸ್ವಲ್ಪ ಪ್ರಯೋಗಗಳಲ್ಲಿ ನನಗೆ ಮನಸ್ಸಿಗೆ ಅನಿಸಿಲ್ಲ ಅನ್ನೋದು ಗಿಡ ಕಿತ್ಬಿಟ್ಟು ಮಲ್ಲಿ ತಿರ್ಗೋ ಹೊಸವು. ಇವೆಲ್ಲ ಅಮೆರಿಕಾದಿಂದ ತಂದಿದ್ದೇನೆ, ಡಿಫ್ರೆಂಟ್ ಆರೆಂಜಸ್ ವೆರೈಟೀಸು. ಇಲ್ಲೇ ಹೆಚ್ಚು ಕಡಿಮೆ ಒಂದು 14 ಗಿಡದಲ್ಲಿ 8 ವೆರೈಟಿ, 7ರಿಂದ 8 ವೆರೈಟಿ ಡಿಫ್ರೆಂಟ್ ಆರೆಂಜಸ್ಸು, ಮ್ಯಾಂಡ್ರಿನ್ಸು ಇಂಥವೆಲ್ಲ ಪ್ರಯೋಗ ಮಾಡೋಕ್ಕೆ ತಂದಿದ್ದೀನಿ. ಸೊ ಇದು ಇಲ್ಲಿ ಟ್ರಯಲ್ ಮಾಡಿ ಇದರ ಸಕ್ಸಸ್ ಮೇಲೆ ನೆಕ್ಸ್ಟ್ ಸ್ಟೇಜು ಅಲ್ಲಿ ಬೇರೆ ದೇಶದಿಂದ ಎಲ್ಲ ಸೀಬೆ ಗಿಡಗಳು ಥೈಲ್ಯಾಂಡು, ತೈವಾನು, ವಿಯೆಟ್ನಾಮ್ರಿಂದನೂ 3 ಥರ ತಂದಿದ್ದೀನಿ. ಇಂಡಿಯಾದಲ್ಲೂ ಆಲ್ರೆಡಿ ಸಿಗ್ತಾ ಇದೆ, ಬಟ್ ಅದಕ್ಕಿಂತನೂ ಸ್ವಲ್ಪ ಒಳ್ಳೆಯದು ತರಬೇಕು, ಡಿಫ್ರೆಂಟ್ ತರಬೇಕು ಅನ್ನೋ ಉದ್ದೇಶದಿಂದ ಇದು ತರ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇದು ಮದರ್ ಆರ್ಚರ್ಡು ನೇರೆಲೆ, ವೈಟ್ ನೇರೆಲೆದು, ಥೈಲ್ಯಾಂಡು ಬ್ಲ್ಯಾಕ್ ನೇರೆಲೆದು. ನಮ್ಮದು 6-7 ಇಯರ್ಸ್ ಆಯಿತು ಮದರ್ ಆರ್ಚರ್ಡು. ಸೊ ಇದರಿಂದನೇ ಕಸಿ ತೆಗ್ದು ನಾವು ಮಾಡ್ತೀವಿ. ಸೊ ನಿಮಗೆ ಇದೆಲ್ಲ ಬರುತ್ತೆ ಸರ್ ಗ್ರಾಫ್ಟಿಂಗು? ಸ್ಪೆಷಲಿಸ್ಟ್ ಗ್ರಾಫ್ಟರ್ಸ್ ಬರ್ತಾರ ಬಂದು ಇಲ್ಲೇ ಮಾಡ್ತಾಯಿವಿ. ಸೊ ಇದು ಆ್ಯಕ್ಚುಲಿ ಇದು ಆಫ್ ಸೀಸನು, ಇಲ್ಲಾಂದ್ರೆ ಸೀಸನ್ ಟೈಮಲ್ಲಿ ಮಾಡ್ತಾ ಇರ್ತೀವಿ. ದೆನ್ ವಿ ಹ್ಯಾವ್ ಇದು ಸಪೋಟಾನು ಇದೆ, ಒಂದು ಥೈಲ್ಯಾಂಡ್ ವೆರೈಟಿ. ಇದು ಹೈ ಡೆನ್ಸಿಟಿ ಪ್ಲಾಂಟೇಶನ್ಗೆ ಸೂಟ್ ಆಗೋ ಸಪೋಟ ವೆರೈಟಿ ಇದು. ಇದು ಸಪೋಟದಲ್ಲಿ ಏನಾಗಿದೆ ಅಂದರೆ ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂತ, ಗಿಡ ದೊಡ್ಡದಾಗುವಾಗ ಕಾಯಿ ಮೆಚ್ಯೂರ್ ಆಯಿತೋ ಇಲ್ಲ ಅನ್ನೋದು ರೈತರಿಗಾಗಲಿ ಮಾರ್ಕೆಟ್ ಅವ್ರಿಗೆ ಗೊತ್ತಾಗಲ್ಲ. ಇದು ಮೇನ್ ಪ್ರಾಬ್ಲಮ್ ಆಗಿದೆ ಸಪೋಟದಲ್ಲಿ. ಏನಕ್ಕೆ ಅಂದರೆ ಅನ್ಮೆಚ್ಯೂರ್ಡ್ ಫ್ರೂಟ್ ಕುಯ್ಯುವಾಗ ಅದರ ಒಳಗೆ ಒಂಥರ ಗಟ್ಟಿ ಥರ ಒಂದು ಕಲ್ಲು ಥರ ಇರ್ತದೆ. ಸೊ ಇದರಿಂದ ಏನಾಗುತ್ತೆ, ಕಸ್ಟಮರು ತುಂಬ ಇಷ್ಟಪಟ್ಟು ತಿನ್ಬೇಕಂದ್ರೂ ಅದು ಒಂಥರ ನೆಗೆಟಿವ್ ಫೀಲಿಂಗ್ ಆಗಿ ಸಪೋಟ ತಿನ್ನೋದೇ ಬಿಟ್ಬಿಡ್ತಾರೆ. ದೆನ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಆ ಸ್ಕಿನ್ ತೆಳ್ಳಗಿರೋದ್ರಿಂದ ಅದು ಪೀಲಿಂಗ್ ಕಷ್ಟ ಒಂದು ಬೆಟ್ಟಲ್ಲಿ ಮಾಡೋದು. ಸೊ ಈ ಪೇನ್ ಪಾಯಿಂಟ್ಸ್ ಅಂದರೆ ಒಂದು ಕಸ್ಟಮರ್ ವೈಸ್ ಏನು ಪೇನ್ ಪಾಯಿಂಟ್ಸ್ ಇದೆ, ಈ ಉದ್ದೇಶದಿಂದ ಅಂಥ ಗಿಡಗಳನ್ನೇ ನಾನು ಆಲ್ ಓವರ್ ದ ವರ್ಲ್ಡ್ ಸರ್ಚ್ ಮಾಡ್ತೀನಿ. ಅದರಲ್ಲಿ ಇಂಥದ್ದು ಕಸ್ಟಮರ್ಸ್ಗೆ ಉಪಯೋಗ ಆಗುತ್ತೆ, ಇಂಥದ್ದು ರೈತರಿಗೆ ಉಪಯೋಗ ಆಗುತ್ತೆ ಅಂಥ ವೆರೈಟೀಸ್ನೇ ನಾನು ಇಷ್ಟಪಡ್ತೀನಿ ತರೋಕ್ಕೆ. ಇದರಲ್ಲಿ ನನ್ನ ನರ್ಸರಿದಲ್ಲಿ 3 ಮುಖ್ಯ ಅಂಶಗಳು ನಾನು ಮೈಂಡಲ್ಲಿ ಇಟ್ಕೋತೀನಿ ಯಾವತ್ತು. ಒಂದೇನೆಂದರೆ, ಯಾವ ಗಿಡ ಕೊಟ್ಟರು ರೈತರಿಗೆ 5 ವರ್ಷ 8 ವರ್ಷ ಕಾಯಬೇಕನ್ನೋ ಪರಿಸ್ಥಿತಿ ಇರಬಾರ್ದು. ಯಾಕೆಂದರೆ ಇವತ್ತು ಕಾಲದಲ್ಲಿ 5-8 ವರ್ಷ ತಡೆಯೋ ಅಷ್ಟು ರೈತರಿಗೆ ಸೌಲಭ್ಯ ಇಲ್ಲ ಅಂತ ನನ್ನ ಉದ್ದೇಶ. ಎರಡನೇದು, ಇವತ್ತಿರೋ ಲ್ಯಾಬರ್ ಪ್ರಾಬ್ಲಮ್ಗೆ. ಸೊ ದೊಡ್ಡ ಮರಗೆಲ್ಲ ಹಾಕೊಂಡು ಕೂತಿದ್ರೆ ಇವತ್ತು ಹತ್ತಿ ಕುಯ್ಯೋರು ಜನ ಸಿಗ್ತಾಯಿಲ್ಲ. ಮೂರನೇದು ಮೇನ್ ಕುಯ್ಲಿ ಮಾರ್ಕೆಟ್ಗೆ ಯಾವ ಟೈಮಲ್ಲಿ ಬರುತ್ತೆ ಅಂತ. ಈ ಮಾರ್ಕೆಟಲ್ಲಿ ಐದರೆ ಆಫ್ ಸೀಸನ್ ಇರಬೇಕು, ಇಲ್ಲ ಆಲ್ರೌಂಡ್ ಇಯರ್ ಇಲ್ಲ ಅಂದರೆ ರೈತಕ್ಕೆ ಇವತ್ತು ಅಷ್ಟು ಇನ್ಕಮ್ ಸಿಗ್ತಾಯಿಲ್ಲ. ಮೊನ್ನೆ ಮಾವು ನೋಡಿದ್ದೀವಿ, ₹3-4 ಮಾರೋ ಪರಿಸ್ಥಿತಿ ಬಂತು. ಅದು ಕುಯ್ಲಿ ಚಾರ್ಜೂ ಸಿಕ್ಕಲ್ಲ ಅವ್ರಿಗೆ. ಪಾಪ ರೈತರಿಗೂ ಅದು ಎತ್ಕೊಂಡು ಹೋಗಿ ಫ್ಯಾಕ್ಟ್ರಿಗಳು ತಾವು ದಿನಗಟ್ಲೆ ಕೂತ್ಕೊಂಡು ಮಾರೋಕ್ಕಾಗ್ದಿರ ಅಲ್ಲೇ ಬಿಸಾಡ್ಬಿಟ್ಟು ಬಂದಿರೋ ಪರಿಸ್ಥಿತಿಗಳಲ್ಲಿ ಇತ್ತೀಚೆಗೆ ಜಸ್ಟ್ 6 ಮಂತ್ಸ್ ಬ್ಯಾಕ್ ನೋಡಿದೆ. ಇದೆಲ್ಲಕ್ಕೂ ಮೇನ್ ರೀಸನ್ ಏನಂದರೆ, ಇದೆಲ್ಲರದ್ದು ಮಾರ್ಕೆಟ್ಗೆ ಒಂದೇ ಟೈಮಲ್ಲಿ ಖರಾಬ್ ಬರೋದು. ಒಳ್ಳೆ ಚೆನ್ನಾಗಿ ಬೆಳೀತಾರೆ, ಕಾಯಿ ಚೆನ್ನಾಗಿ ಕ್ವಾಲಿಟಿ ಇದೆ, ಇವೆಲ್ಲನೂ ಇವತ್ತು ರೈತರೆಲ್ಲ ಕಲ್ತ್ಕೊಂಡವ್ರೆ. ಬಟ್ ಇದನ್ನೇ ಆ ಸೀಸನ್ನ ತಪ್ಸೋಕ್ಕೆ ರೈತರ ಕೈಯಲ್ಲಿಲ್ಲ.
ಸೊ ಆ ತಳಿ ಆ ಪರ್ಟಿಕ್ಯುಲರ್ ಸೀಸನ್ ಬಂದೇ ಬರ್ತದೆ. ಸೊ ನಾವು ಅಂಥದ್ದು ಬಿಟ್ಟು ಬೇರೆ ಈಗ ಆಫ್ ಸೀಸನಲ್ಲಿ ಈಗ ಇವತ್ತು ಮಾವು ಬೇಕಂದರೆ ಇಲ್ಲ ಕಾಯಿ 100 ರೂಪಾಯಿ 200 ರೂಪಾಯಿ ಕೊಡ್ತೀವಿ ಅಂದರೂ ಮಾವು ಕಾಯಿ ಸಿಕ್ಕಲ್ಲ. ಸೊ ಆಫ್ ಸೀಸನ್ನಲ್ಲಿ ಬೆಳಿಬೇಕು, ಆಫ್ ಸೀಸನಲ್ಲಿ ಕಾಯಿ ಬರೋ ಟೈಪ್ ಇದ್ದರೆ ರೈತರಿಗೆ ಅನುಕೂಲ. ಸೊ ಈ 3 ಪಾಯಿಂಟ್ಸ್ ನಾನು ಮೇಜರಾಗಿ ಕನ್ಸಿಡರ್ ಮಾಡಿದ್ದೀನಿ. ಒಂದು ಬೇಗ ಬರಬೇಕು, ಈಗ ಇವೆಲ್ಲನೂ 1.5 ಇಯರ್ 2 ಇಯರ್ಸಲ್ಲೇ ಕಮರ್ಷಿಯಲ್ ಈಲ್ಡ್ಸು ಬರೋ ವೆರೈಟೀಸು. ಹೈ ಡೆನ್ಸಿಟಿ ಪ್ಲಾಂಟೇಶನ್, ಇವತ್ತು ಜಮೀನುಗಳೆಲ್ಲ ಎಲ್ರಿಗೂ 2 ಎಕರೆ 1 ಎಕರೆ 3 ಎಕರೆ ಇರೋದು. ಸೊ ಇದರಲ್ಲಿ ಒಂದು ಗುಡ್ ಇನ್ಕಮ್ ಸೋರ್ಸ್ ಬೇಕು ಅಂದ್ಕೊಂಡ್ರೆ ಮೊದಲ ಥರ 50 ಅಡಿಗೆ 40 ಅಡಿಗೆ ಹಾಕೊಂಡು ಕೂತಿದ್ರೆ ಆ ಬರೋ ಇನ್ಕಮ್ ಸಾಲೋದಿಲ್ಲ. ಸೊ ಇವೆಲ್ಲ ಹತ್ರದಲ್ಲಿ ನೋಡ್ಬೋದು ನೀವು 8 ಅಡಿ 10 ಅಡಿಗೆ ಸಪೋಟ ಗಿಡ ಹಾಕಿದ್ದೀವಿ, ಡೆನ್ಸ್ ಆಗಿ ಪ್ಲಸ್ ಕೂಯಕ್ಕೆ ಅನುಕೂಲ. ನೋಡಿ ಎಲ್ಲ ನಿಂತ್ಕೊಂಡು ಹೈಟ್ ಹೋಗೋದಿಲ್ಲ, 8 ರಿಂದ 10 ಅಡಿ ಅಷ್ಟೇ. ಇನ್ನು ನೇರಲ್ಲೂ ಅಷ್ಟೇ ಈ 10-12 ಅಡಿ. ಸೊ ಎಲ್ಲ ಕಾಯಿ ಕೈಗೆ ಸಿಕ್ಕೋದು. ಈಗ 30 ಅಡಿ 40 ಅಡಿ ನೇರಲ್ಲೇ ಮಾಡ್ಕೊಂಡು ಕೂತಿದ್ರು ಕೂಯೋರು ಯಾರು? ಕೂಯೋದಿಲ್ಲ, ಕೆಳಗೆ ಬಿದ್ದರೆ ಅದು ಕಾಯಿ ವೇಸ್ಟ್ ಆಗುತ್ತೆ. ಸೊ ಈ ಕ್ರಮದಲ್ಲಿ ಪ್ಲಸ್ 8 ವರ್ಷಕ್ಕೆ 10 ವರ್ಷಕ್ಕೆ ನಿಮ್ಗೆ ಇಳುವರಿ ಸ್ಟಾರ್ಟ್ ಆಗಿದ್ರೆ ರೈತರು ಅಷ್ಟು ವರ್ಷ ಹೆಂಗೆ ಕಾಯ್ಕೊಂಡು ಕೂರೋದು? ಸೊ ಇವೆಲ್ಲ ಮೇನ್ ಆ 3 ಪೇನ್ ಪಾಯಿಂಟ್ಸು ರೈತರಿಗೆ ಇರೋ 3 ಪೇನ್ ಪಾಯಿಂಟ್ಸು ನನ್ನ ಮೈನ್ ಗಮನದಲ್ಲಿ. ಒಳ್ಳೆ ವೆರೈಟೀಸ್ ಎಲ್ಲ ಯೂನಿವರ್ಸಿಟೀಸಲ್ಲಿ ಕೊಡ್ತಾಯಿದ್ರು, ಬಟ್ ಪೇನ್ ಪಾಯಿಂಟ್ಸ್ ಯಾರೂ ಆನ್ಸರ್ ಮಾಡ್ತಾಯಿಲ್ಲ. ಸೊ ನಮಗೇನಂದರೆ ರೈತರಿಗೆ ಇರೋ ಜಮೀನಲ್ಲಿ ಜಾಸ್ತಿ ಗಿಡ ಬೇಗ ಬರಬೇಕು, ಅವ್ರ ಮನೆಯವರೇ ಬೇಕಾದರೆ ಕೂಯ್ಕೊಂಡು ಮಾರ್ಕೆಟ್ಗೆ ತಲುಪ್ಸಂಗೆ ಇರಬೇಕು. ಮೇನ್ ಮಾರ್ಕೆಟು ಯಾರು ಆ ಟೈಮಲ್ಲಿ ಮಾರ್ಕೆಟ್ ಇಲ್ಲದ ಟೈಮಲ್ಲಿ ಇವರು ಪದಾರ್ಥ ಹೋಗಿದ್ರೆ ಆಫ್ ಸೀಸನ್ ಆದರೂ ಆಗಬೇಕು, ಇಲ್ಲ 365 ಈ ಸಪೋಟ 365. ಸೊ 365 ದಿವಸ ಬರೋದ್ರಿಂದ ಆ ಸೀಸನಲ್ಲಿ ಎಲ್ಲರದು ಬರುವಾಗ ನಿಮಗೂ ರೇಟ್ ಸಿಕ್ಕಲ್ಲ, ಅದು ಒಪ್ಕೋತೀನಿ. ಬಟ್ ಬಾಕಿ ಟೈಮಲ್ಲೇನೋ ಒಳ್ಳೆ ರೇಟ್ ಸಿಗುತ್ತೆ ರೈತರಿಗೆ ಅನ್ನೋ ಉದ್ದೇಶದಿಂದ ಈ ನರ್ಸರಿ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಸೊ ಇಂಥ ಗಿಡಗಳೆಲ್ಲ ನಂತವ್ ಸಿಗುತ್ತೆ. ಇದು ಥೈಲ್ಯಾಂಡ್ ವೆರೈಟಿ ಸಪೋಟ. ಕಾಯಿ ತೋರಿಸ್ತೀನಿ, ಅಂದರೆ ಇದರಲ್ಲಿ ಮಿಕ್ಸ್ ಇದೆ. ಬಟ್ ಅದೇ ಸ್ವಲ್ಪ ಓವಲ್ ಶೇಪ್ ಅಲ್ಲಿ ಇರೋದಿದೆ. ಇದು ಓವಲ್ ಶೇಪ್ ಇದೆ, ಕಾಲಿಪಟ್ಟಿ ಸಪೋಟ ತರನೇ ಆಲ್ಮೋಸ್ಟ್. ಓವಲ್ ರಿಂದ ಸ್ಟಾರ್ಟ್ ಆಗಿ ನೋಡಿ, ಇದು ಓವಲ್ ರಿಂದ ಸ್ಟಾರ್ಟ್ ಆಗಿ ಕೋಲಗಾಗುತ್ತೆ ಇದು. ಓಕೆ ಓಕೆ. ಈಗ ನೋಡಿ ಅದು ಮೆಚೂರ್ ಆಗಿದೆಯಾ? ಇದು ಮೆಚೂರ್ ಆಯಿತು. ಇದರದ್ದು ಅಡ್ವಾಂಟೇಜ್ ಇಲ್ಲೇನು ಇದೆ, ಇದು ಆ್ಯಕ್ಚುಲಿ ಸಖತ್ತಾಗಿದೆ ಸರ್. ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಸಿಹಿ ಅಂದ್ರೆ ಭಯಂಕರ ಸಿಹಿ, ಸಕ್ಕರೆ ಪಾಕದಲ್ಲಿ ಹಾಕದಂಗೆ ಇರ್ತದೆ. ಎರಡನೇದು ಪೀಲಿಂಗ್ ಮಾಡ್ಬೋದು, ಉಗುರಲ್ಲಿ ತೆಗಿಯಂಗಿಲ್ಲ. ಸೊ ಕೆಲವರಿಗೆ ಅದು ನೋಡಕ್ಕೆ ನೀಟಾಗಿಲ್ಲ ಅನ್ಬಿಟ್ಟು ಇದು ನೀವು ಆಲ್ಗಡ್ಡೆ ಪೀಲಿಂಗ್ ಹೆಂಗ್ ಮಾಡ್ತೀರಾ ಹಂಗ್ ಮಾಡ್ತೀರಿ. ಬಟ್ ಅಷ್ಟು ಗಟ್ಟಿ ಇದ್ರೂ ಅಷ್ಟು ಸ್ವೀಟು, ಅಷ್ಟು ಟೇಸ್ಟಿ ಆಗಿರ್ತದೆ ಸಪೋಟ. ಹೆವಿ ಮಾಂಸ ಪ್ಲಸ್ ಬೀಜ ಕಮ್ಮಿ. ಸೊ ಸಪೋಟ ಅಂದರೆ ಬೆಸ್ಟ್ ಸಪೋಟ ಇನ್ ದ ವರ್ಲ್ಡ್, ಅಷ್ಟು ಬೆಸ್ಟು. ಪ್ಲಸ್ ನೋಡಿ ಎಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ಅಂದರೆ ಇದು ಆಲ್ ರೌಂಡ್ ದ ಇಯರ್ ಹಿಂಗೆ ಇರ್ತದೆ. ಆ್ಯಂಡ್ ಒಳ್ಳೆ ಸೈಜ್ ನೋಡಿ, ಆಲ್ಮೋಸ್ಟ್ 150 ಗ್ರಾಮ್ಸ್ 200 ಗ್ರಾಮ್ಸ್ ಇದೆ ಕಾಯಿ. ಸೊ ಈಗ ಇದೆಲ್ಲ 6-8 ವರ್ಷ ಇರಬೇಕು ಮೇಡಮ್. ಬಟ್ ಅದು ಆಲ್ಮೋಸ್ಟ್ ಆವತ್ತರಿಂದನೇ ಬರ್ತಾ ಇದೆ, 2 ಇಯರ್ಸ್ ಮ್ಯಾಕ್ಸಿಮಮ್ 2 ಇಯರ್ಸು. ಸೊ ಆ 2 ಇಯರ್ಸ್ರಿಂದ ನಮ್ಗೆ ಇಳುವರಿ ಸ್ಟಾರ್ಟ್ ಆಯಿತು. ಬಟ್ ಈಗ ಇದು ನೋಡಿ, ಇದು ಆರೆಂಜ್ ವೆರೈಟಿ. ಈ ಅಂದರೆ ಇದೆಲ್ಲನೂ ಕಿತ್ಲೆ ಅಥವಾ ಆರೆಂಜ್, ಇದು ಮೂಸಂಬಿ. ಆರೆಂಜಲ್ಲಿ ಏನಾಗುತ್ತೆ ಅಂತ ಇದು ಗ್ರೀನ್ ಕಲರೇ ಇರ್ತದೆ, ನಮ್ಮ ಥರ ಎಲ್ಲೋ ಟರ್ನ್ ಆಗಲ್ಲ. ಬಟ್ TSS ಕಂಟೆಂಟು, ಜ್ಯೂಸ್ ಕಂಟೆಂಟು ಭಯಂಕರ. ಆ್ಯಂಡ್ ಇಳುವರಿ ನೋಡ್ತಾ ಇದ್ರಿ, ಮರನೇ ಮುರಿದೋಗ್ತಾ ಇದೆ. ನಿಜ ಹಂಗೆ ಇದೆ, ಅಷ್ಟು ಇಳುವರಿ ಬರ್ತದೆ. ಅಂದರೆ ಇದು ಮೂಸಂಬಿನ ಅಥವಾ ಕಿತ್ಲೆ ಹಣ್ಣ? ಇದು ಮೋಸಂಬಿ. ಮೋಸಂಬಿದಲ್ಲಿ ಹೈ ಜ್ಯೂಸ್ ವೆರೈಟಿ, ಹೈ TSS ಕಂಟೆಂಟ್. ಇದಕ್ಕೆ ಸಕ್ಕರೆ ಹಾಕಂಗೆ ಇಲ್ಲ. ಇನ್ನೊಂದ್ಸತಿ ಹೇಳಿ ಸರ್, ಸಕ್ಕರೆ ಹಾಕದೇ ಇರೋದು ತುಂಬಾ ಒಳ್ಳೆಯದು. ಸಕ್ಕರೆ ಹಾಕದೇ ಇರೋದು ನೀವು ಜ್ಯೂಸ್ ಕುಡಿಬೇಕು ಮೋಸಂಬಿದಲ್ಲಿ ಅಂದ್ರೆ ಇದೆ. ಇದು ಬಾಂಗ್ಲಾದೇಶಿ ವೆರೈಟಿ, ಬಾಂಗ್ಲಾದೇಶಿ ಯೂನಿವರ್ಸಿಟಿಯಿಂದ ತಂದಿದ್ದೀನಿ ನಾನು. ಇದಕ್ಕೆ ಗ್ರೀನ್ ಕಲರ್ ಇರ್ತದೆ. ಸೊ ಈ ವೆರೈಟಿ ಏನಾಗುತ್ತೆ ಅಂದರೆ ಇದೂ ಇಂಡಿಯಾಕ್ಕೆ ತುಂಬ ಸೂಟ್ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ ಇಳುವರಿ ನೋಡಿ, ಕಾಯಿ ಸೈಜು ಒಳ್ಳೆ ಸೈಜು. ಮಾರ್ಕೆಟಲ್ಲಿ ಎ ಗ್ರೇಡ್ ಥರನೇ ತಗೋತಾರೆ, ಯಾರು ಕಂಪ್ಲೇಂಟ್ ಇರಲ್ಲ ಸೈಜ್ ಕಮ್ಮಿ ಆಯ್ತಂತ. ಪ್ಲಸ್ ಜ್ಯೂಸ್ ಕ್ವಾಂಟಿಟಿ ನೀವು ಕೂದು ನೋಡಿದರೆ ಜ್ಯೂಸ್ ಒಳ್ಳೆ ಜ್ಯೂಸ್ ಕ್ವಾಂಟಿಟಿ. ಸ್ವೀಟ್ನೆಸ್ ಮೇನ್ ಪಾಯಿಂಟ್, ಸ್ವೀಟ್ನೆಸ್. ಆ್ಯಂಡ್ ಇದು ಹೇಗೆ ಹೈ ಡೆನ್ಸಿಟಿ ಥ್ರೂ ಔಟ್ ಇರಲ್ಲ. ಇದು ಆಫ್ ಸೀಸನು ದೆನ್ ಹೈ ಡೆನ್ಸಿಟಿ ಪ್ಲಾಂಟ್. ಸೊ ಇದೇ ಹೈಟಲ್ಲಿ ಮೇಂಟೈನ್ ಮಾಡ್ಕೊತಾ ನೀವು ಇರ್ಬೋದು. ಇದು ನಿಮ್ಮ ಲೆಕ್ಕ ಹೇಳಬೇಕು ಎಷ್ಟೆಷ್ಟು ಈಗ ನೋಡಿ, ಅದು ಕಿತ್ತಲೆ ಹಣ್ಣು
ಕೊಯ್ದೆ ಹೋದು ಜನ ತಿಂದು ಆದ್ರೂ ಅಷ್ಟಿದೆ. ಇದು ಪಾಕೆಟ್ ಕಿತ್ತಲೆ ಹಣ್ಣು ಅಂತಾರೆ, ಚೈನೀಸ್ ಮ್ಯಾಂಡ್ರಿನ್. ಇದು ಎಷ್ಟು ಇಳುವರಿ ಕೊಡ್ತದೆ ಅಂದರೆ ನಾವು ಕೂದು ಸಾಕಾಗ್ಬಿಟ್ಟಿದೆ ನನಗೆ. ಚೈನೀಸ್ ಮ್ಯಾಂಡ್ರಿನ್. ಹಾಂ, ಅದು ತಿಂದು ನೋಡಿ. ಅಂದರೆ ಇದು ಆ್ಯಕ್ಚುಲಿ ಇನ್ನೊಂಚೂರು ಗೊಬ್ಬರಗಳು ಕೊಟ್ಟಿಲ್ಲ, ಆ್ಯಕ್ಚುಲಿ ಇನ್ನೂ ಈ ಸೈಜ್ ಬರ್ತದೆ. ತಿನ್ಬೋದು ನೀವು. ಇದು ಮಕ್ಕಳಿಗೆ ಒಂಥರ ಪಾಕೆಟ್ ಮ್ಯಾಂಡ್ರಿನ್ ಥರ ಕೊಡ್ಬೋದು ಅಂತ. ಹೆಚ್ಚು ಕಮ್ಮಿ ನಮ್ಮ ಕೊಡಗಿನ ಕಿತ್ತಲೆ ಸೈಜೇ ಇದೆ ಇದು ಆಲ್ಮೋಸ್ಟ್. ಇನ್ನೂ ಕೂರ್ಗ್ ಬರ್ತದೆ, ದೊಡ್ಡದು ಬರುತ್ತೆ ಇದು. ಬಟ್ ಇಳುವರಿ ನೋಡಿ. ಸೊ ಈ ಗಿಡಗಳೆಲ್ಲ ಸಿಗುತ್ತೆ ಸರ್ ನಿಮ್ಮ ಹತ್ರ ಏನಾದರೂ? ಸ್ಯಾಪ್ಲಿಂಗ್ಸ್ ಕೂಡ ಹತ್ರನೇ ಸಿಗುತ್ತೆ. ಅದು ನೋಡಿ ಫ್ರೂಟ್ ಈಲ್ಡ್. ಅದೇ ಫ್ರೂಟ್ ಈಲ್ಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆಯಾ? ಸಿಹಿಯಾಗಿದೆಯಾ? ತುಂಬ ಸಿಹಿಯಾಗಿರ್ತದೆ. ಆ್ಯಕ್ಚುಲಿ ನ್ಯೂಟ್ರಿಷನ್ ಪ್ರಾಬ್ಲಮ್ ಆಯಿತು ಈ ಇದು. ಇಲ್ಲ ಅಂದರೆ ನ್ಯೂಟ್ರಿಷನ್ ಪ್ರಾಬ್ಲಮ್ ಇಲ್ಲದೆ ಅಂದರೆ ಇಷ್ಟೊಂದು ಗಿಡ ಇಷ್ಟೊಂದು ಕೆಳಗೆ ಬಿದ್ದೋ ಕೊಳ್ತೆ ಹೋಗಿದೆ, ಅಷ್ಟೊಂದು ಕಾಯಿ ಬಿಟ್ಟಿದೆ. ನಾನು ಹೇಳೋದು ಏನಂತಂದ್ರೆ ಕಮರ್ಷಿಯಲ್ ಮಾಡ್ತಿರೋ ಬಿಡ್ತಾರೋ ಜಸ್ಟ್ ಅಟ್ಲೀಸ್ಟ್ ಮನೆಗೆ ಒಂದೊಂದು ಗಿಡ ಹಾಕೊಂಡ್ಬಿಟ್ರೆ ಈ ಥರದ್ದು ಎಷ್ಟು ಚೆನ್ನಾಗಿರುತ್ತಲ್ವ ಸರ್? ಅಂಡ್ ಇದೆಲ್ಲ ಸಾವಯವದಲ್ಲಿ ಮಾಡಿರೋದು, ಆರ್ಗಾನಿಕ್ ಆಗಿ ಮಾಡಿರೋದು, ಕಂಪ್ಲೀಟ್ ಜೀವಾಮೃತದಲ್ಲಿ. ಈಗ ನೋಡಿ ಶೀಟ್ ಹಾಕಿದ್ದೀನಿ. ಇದು ಶೀಟಲ್ಲಿ ನಾವು ಈವನ್ ಕೊಟ್ಟಿಗೆ ಗೊಬ್ಬರನೂ ಭೂಮಿಗೆ ಹಾಕಲ್ಲ. ದೇರ್ ಇಸ್ ನೋ ಫಿಸಿಕಲ್ ಅಪ್ಲಿಕೇಶನ್. ಅದು ಕೆಮಿಕಲ್ ಆಗಲಿ ಆರ್ಗ್ಯಾನಿಕ್ ಆಗಲಿ, ಓನ್ಲಿ ನಂದು ಪೂರ್ತಿ ಇಡೀ ತೋಟ ಡ್ರಿಪ್ ಮುಖಾಂತರನೇ ಹೋಗೋದು. ಸೊ ಇದರಿಂದ ಏನಾಗುತ್ತೆ, ರೈತರಿಗೆ ಸುಮಾರು ಖರ್ಚು ಉಳಿತಾಯ. ಮತ್ತೆ ನೋಡಿ ಎಲ್ಲೋ ನಿಮ್ದು ಪೈಪ್ ಕಾಣಿಸ್ತಾ ಇಲ್ವಲ್ಲ? ಡ್ರಿಪ್ ಒಳಗೇನೆ ಇರ್ತದೆ, ಒಳಗಡೆ ಇನ್ಲೈನ್ ಡ್ರಿಪ್. ಕಂಪ್ಲೀಟ್ ನಮ್ಮ ತೋಟ ಇನ್ಲೈನ್ ಡ್ರಿಪ್ಪು. ಸೊ ಏನು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಅಂದರೆ, ಲ್ಯಾಬರ್ ಮ್ಯಾನೇಜ್ಮೆಂಟಲ್ಲಿ ನಿಮಗೆ 3-4 ವಿಷಯದಲ್ಲಿ ತುಂಬ ಖರ್ಚಾಯ್ತದೆ. ಒಂದು ಕಲೆ ಕೆಲಸ, 70% ಲ್ಯಾಬರ್ ಖರ್ಚಾಗೋದು ನಿಮಗೆ ಕಲೆ ಕೆಲಸಕ್ಕೆ. ಅದಕ್ಕೆ ನಾವು ಈ ಬೆಡ್ ಸಿಸ್ಟಮ್ಮು ಇದು ಮಾಡ್ಕೊಂಡಿದ್ದೀವಿ. ಈ ಬೆಡ್ ಸಿಸ್ಟಮ್ಮರಿಂದ ಏನಾಗುತ್ತೆ ಅಂದರೆ ಎಟ್ಲೀಸ್ಟ್ ಪಾತಿ ಮಾಡೋ ಅಗತ್ಯ ತಪ್ಪುತ್ತೆ. ಸೊ ಪ್ಲಸ್ ಇನ್ಲೈನ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇಟ್ಬಿಟ್ಟು ನಮ್ಮ ಜೀವಾಮೃತ ಕಾನ್ಸೆಪ್ಟಲ್ಲಿ ಜೀವಾಮೃತ ಕಲಿಸೋದ್ರಿಂದ ಗೊಬ್ಬರ ಹಾಕೋ ಕೆಲಸ ತಪ್ಪಿತ್ತು. ಮೇಂಟೆನೆನ್ಸ್ ಪಾತಿ ಮಾಡೋದು, ಗೊಬ್ಬರ ಹೊರ್ಕೊಂಡು ಬರೋದು. ಗೊಬ್ಬರ ₹1 ಖರ್ಚಾಗಿದ್ರೆ ಈ ಲ್ಯಾಬರ್ಗೂ ಈ ಪಾತಿ ಮಾಡೋದಕ್ಕೂ 5-8 ರೂಪಾಯಿ ಖರ್ಚಾಯ್ತದೆ. ಗೊಬ್ಬರಕ್ಕೆ ₹8 ಖರ್ಚು ಮಾಡ್ತಾ ಇದ್ದೀವಿ. ಸೊ ರೈತರ ಪ್ರಾಬ್ಲಮ್ಮು, ರೈತರ ಪರಿಸ್ಥಿತಿ ಏನಂದರೆ ಅವ್ರ ತಾವು ಇರೋ ₹100ದಲ್ಲಿ ₹80 ವೇಸ್ಟ್ ಕಲ್ಸಕ್ಕೆ ಆಯ್ತದೆ. ₹20 ಪದಾರ್ಥ ಅವ್ರು ಹಾಕೋ ಪದಾರ್ಥ ಆಗಲಿ ಇದು ಸೊ ₹20 ಪದಾರ್ಥ ಬಳಸೋಕ್ಕೆ ₹80 ಖರ್ಚು ಮಾಡ್ತಾ ಇದ್ದೀವಿ. ಸೊ ಇವೆಲ್ಲ ಹೆಂಗೆ ತಪ್ಪಿಸ್ಬೇಕು? ಕಲೆ ಕೆಲಸ ಹೆಂಗೆ ತಪ್ಪಿಸ್ಬೇಕು? ಗೊಬ್ಬರ ಹಾಕೋದು ಟೋಟಲ್ ತಪ್ಪಿಸ್ಬೇಕು, ಅಲ್ಲ ಗೊಬ್ಬರ ಖರ್ಚು ಮಾಡೋದೇ ತಪ್ಪಿಸ್ಬೇಕು. ಸೊ ಈಗ ನಮ್ಮ ತೋಟದಲ್ಲಿ ನೋಡಿದರೆ ನಾವು ಗೊಬ್ಬರ ಪರ್ಚೇಸೇ ಮಾಡಲ್ಲ. ನಂದು 8 ಹಸರಿಂದ ಕಂಪ್ಲೀಟ್ 40 ಎಕರೆನೂ ವಿತೌಟ್ ಲ್ಯಾಬರ್. ಮಲ್ಲಿ ಆ 8 ಹಸರಿಂದ ಗೊಬ್ಬರನೂ ತೊಗೊಂಡು ನಾನು ಲ್ಯಾಬರ್ ಕೈಯಲ್ಲಿ ಹಾಕ್ಸಲ್ಲ, ಅದು ಮೆಕನೈಸೇಷನ್ ಮಾಡಿಬಿಟ್ಟು ಪೂರ್ತಿ ಡ್ರಿಪ್ ಮುಖಾಂತರನೂ ಹೋಗುತ್ತೆ. ಸೊ ಟೋಟಲ್ ಲ್ಯಾಬರ್ದು ಇನ್ವಾಲ್ವ್ಮೆಂಟ್ ಅಂತೂ ಇಲ್ಲ. ಈಗ ನೋಡಿ ಇವತ್ತು ನೀವು ಬಂದಿದ್ರೆ 4 ಜನ ಇದ್ದಾರೆ 40 ಎಕರೆ ಜಮೀನು. ನಾನು ಫಸ್ಟ್ ಕೇಳಿದೆ ಆ ಕ್ವಶ್ಚನ್, ಎಷ್ಟು ಜನ ಇದ್ದಾರೆ ಆಳುಗಳು? ಸೊ 40 ಎಕರೆ 4 ಜನದಲ್ಲಿ ವ್ಯವಸಾಯನೂ ನಡೀತಾ ಇದೆ, ನಮ್ಮ ನರ್ಸರಿ ಕೆಲಸ ನಡೀತದೆ, ನಮ್ಮ ಸಿಟ್ರಿಜೈಮ್ ಪ್ರಾಜೆಕ್ಟ್ ನಡೀತದೆ, ಎಲ್ಲ ನಡ್ಕೊಂಡು ಹೋಗ್ಬೋದು. ಈ ತರ ಈ ಸ್ಮಾರ್ಟ್ ವರ್ಕ್ ಬೇಕಿರೋದು. ಎಕ್ಸಾಕ್ಟ್ಲಿ. ರೈತರು ಆಳುಗಳೇ ಸಿಗ್ತಾ ಇಲ್ಲ, ಆಳುಗಳು ಸಿಗ್ತಾ ಇಲ್ಲ. ಈಗ ಮಾರ್ಕೆಟಲ್ಲಿ ನಮ್ಮದು ನಾವೇ ಕಾಂಪಿಟೇಷನ್ ಮಾರ್ಕೆಟ್ಗೆ ಹೋದ್ರೆ ಎಲ್ಲಿ ರೈತರು ಒಂಚೂರು ಇಂಟೆಲಿಜೆನ್ಸ್ ತೋರಿಸ್ಬೋದು ಅಂದರೆ ತೋಟದಲ್ಲಿ ಅವ್ರು ಮಾಡೋ ಖರ್ಚಲ್ಲಿ. ಇನ್ನು ಬೇರೆದಲ್ಲಿ ನಮ್ಮ ಕೈಯಲ್ಲಿ ಇಲ್ಲ. ಒಂದ್ಸಾರಿ ಮಾರ್ಕೆಟ್ ಬಂದರೆ ಅವ್ರು ಕೊಟ್ಟದ್ದೇ ಪುಣ್ಯ ನಮಗೆ. ಈ ಥರ ಇರುವಾಗ ನಮ್ಮ ಖರ್ಚನ್ನ ಒಂದು ಉಳಿಸ್ಕೊಂಡ್ರೆ ಅಟ್ಲೀಸ್ಟ್ ಪ್ಲಸ್ಸಲ್ಲಿ ಇರ್ತೀವಿ. ಇದು ಮ್ಯಾಂಗೋ ಇಂಡೋನೇಷಿಯನ್ ವೆರೈಟಿ. ಇದು ಮ್ಯಾಂಗೋ. ಇದು ಆಲ್ಮೋಸ್ಟ್ 2 to 3 ಟೈಮ್ಸ್ ಫ್ರೂಟ್ ಬರ್ತದೆ. ಇದರದ್ದು ಸ್ಪೆಷಾಲಿಟಿ ಏನಂದ್ರೆ 2 to 3 ಟೈಮ್ಸ್ ಬರ್ತದೆ. ಇದರ ಸ್ಪೆಷಾಲಿಟಿ ಏನಂದ್ರೆ ಗ್ರೀನ್ ಮ್ಯಾಂಗೋನು ಸ್ವೀಟ್ ಆಗಿರ್ತದೆ. ಮಾಮೂಲಿ ಗ್ರೀನ್ ಮ್ಯಾಂಗೋ ಹುಳಿ ಇರ್ತದೆ, ಇದು ಸ್ವೀಟ್ ಆಗಿರ್ತದೆ. ಸೊ ಒಳಗೆ ದಟ್ ಸ್ಟೋನ್ ತುಂಬ ತೆಳ್ಳಗಿರ್ತದೆ. ಇದೊಂದು ಹೈ ಯೀಲ್ಡಿಂಗ್ ವೆರೈಟಿ. ಸೊ ಇವೆಲ್ಲನೂ ಟ್ರಯಲಲ್ಲಿ ಫಸ್ಟ್ 7-8 ವರ್ಷ ಹಿಂದೆ ತಂದು ನಮ್ಮ ತೋಟದಲ್ಲಿ ಇಳುವರಿ ಬಂದು ರೋಗ, ಡಿಸೀಸಸ್, ಎವ್ರಿಥಿಂಗ್ ಅದರ ಮೇಲೆ ಒಂದು ಅಧ್ಯಯನ ಮಾಡಿ ಕಮರ್ಷಿಯಲ್ ಸಮೇತ ಕೊಡ್ತೀವಿ ರೈತರಿಗೆ. ಅಂದರೆ ಏನು ಗಿಡ ಮಾಡಿದ್ರೆ ಇದು ₹300 ತೊಗೊಂಡು ಹೋಗಿ ಅನ್ನೋದಿಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಸರ್ 1 ಎಕರೆ ಹಾಕಿದರೆ ಎಷ್ಟು ಖರ್ಚಾಯ್ತದೆ, ಯಾವಾಗ ಇನ್ಕಮ್ ಬರ್ತದೆ, ಈ ಫೈನಾನ್ಷಿಯಲ್ ರಿಪೋರ್ಟು ಕೊಡಬೇಕು. ಆವಾಗ ಹಾಕ್ಬಿಟ್ಮೇಲೆ ಸರ್ ನನಗೆ ಇಷ್ಟು ಖರ್ಚಾಯ್ತದೆ ಅಂದ್ಕೊಂಡಿಲ್ಲ, ಈ ಕಷ್ಟ ಇರ್ತದೆ ಅಂದ್ಕೊಂಡಿಲ್ಲ, ಈ ರೋಗ ಬಂದರೆ ಏನು ಮಾಡಬೇಕು, ಇವೆಲ್ಲ ಹೇಳಿಲ್ಲ ಅಂದರೆ ರೈತರಿಗೂ ಅದೇ ಮೋಸ. ನರ್ಸರಿಯಲ್ಲಿ ಯಾವುದು ರೂಟ್ ಸ್ಟಾಕ್ ಯೂಸ್ ಮಾಡ್ತಾಯಿದ್ರು, ಯಾವುದು ಸಯಾನ್ ಮೆಟೀರಿಯಲ್ ಯೂಸ್ ಮಾಡ್ತಾಯಿದ್ರು, ಇದಕ್ಕೆ ಹೆಂಗೆ ಇವ್ರ ಮದರ್ ಆರ್ಚರ್ಡ್ 99% ಆಫ್ ದ ನರ್ಸರೀಸ್
ಯಾರಿಗೂ ಮದರ್ ಆರ್ಚಿಡೇ ಇಲ್ಲ. ಹೌದು. ನಂದು ನರ್ಸರಿ ಸ್ಟಾರ್ಟ್ ಮಾಡಿರೋದು 2 ವರ್ಷ ಆಯಿತು, ಬಟ್ ನಂದು ಮದರ್ ಬ್ಲಾಕ್ ಯಾವತ್ತು 10 ವರ್ಷದಿಂದ ಇಟ್ಕೊಂಡಿದ್ದೀನಿ. ಫಸ್ಟು ನರ್ಸರಿ ಮದರ್ ಬ್ಲಾಕ್ ಮಾಡಿ ಅದರದ್ದು ಪ್ರಯೋಗ ನೋಡಿ ನಿಮ್ಮಂಥವ್ರೆಲ್ಲರೂ ಕರೆಕ್ಟಾಗಿ ಚೆನ್ನಾಗಿ ಇದೆಯಾ ಅಂದಮೇಲೆ ಸ್ಟಾರ್ಟ್ ಮಾಡಿರೋದು ಬಿಟ್ಟರೆ ನರ್ಸರಿ. ಸುಮ್ಮನೆ ಗಿಡ ಮಾರ್ಕೊಂಡು ಕೈ ಎತ್ಬಿಟ್ಟೋದು ರೈತರಿಗೆ ಮೋಸ ಮಾಡೋದು ತಪ್ಪು.